ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಈ ವಿಡಿಯೋದಲ್ಲಿ ಒಂದು ನಮಗೆ ಪ್ರಕಟಣೆ ಸಿಕ್ಕಿದೆ. ಪ್ರಕಟಣೆ ಅನ್ನೋದಕ್ಕಿಂತ ಇದೊಂದು ಆದೇಶ, ಸರ್ಕಾರದಿಂದ ಬಂದಿರುವಂಥ ಆದೇಶ. ಇಲ್ಲಿ ಒಂದು ಆದೇಶದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ ಒಂದು ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿತ್ತು. ಏನು ಅಂತಂದರೆ, ಈ ಒಂದು ಜೈಲುಗಳಲ್ಲಿ, ಸೆಂಟ್ರಲ್ ಜೈಲುಗಳಲ್ಲಿ ಹಾಸ್ಪಿಟ್ಲ್ಗಳಿರ್ತವೆ. ಇವರುಗಳಿಗೆ ಕೈದಿಗಳಿಗೆ ಅಂಥೇಳಿ ಒಂದು ಕ್ಲಿನಿಕ್ ಇರ್ತವೆ, ಹಾಸ್ಪಿಟ್ಲ್ಗಳಿರ್ತವೆ. ಆ ಒಂದು ಸೆಂಟ್ರಲ್ ಜೈಲುಗಳಲ್ಲಿ ಏನು ಹಾಸ್ಪಿಟ್ಲ್ಗಳಿರ್ತವೆ, ಅಲ್ಲಿ ಏನು ಒಂದು ಫಾರ್ಮಸಿಸ್ಟ್ ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಶುಶ್ರೂಷಾಧಿಕಾರಿ ಇರ್ಬೋದು, ಕಿರಿಯ ಪ್ರಯೋಗಶಾಲಾ DMLT ಆಗಿರುವಂಥವ್ರುಗಳಿಗೆ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಿಕ್ಕೆ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆಯಾ ಸಂಬಂಧಪಟ್ಟಂಥ ಕಾರಾಗೃಹಗಳಿಗೆ, ಆಯಾ ಸಂಬಂಧಪಟ್ಟಂಥ ಜೈಲುಗಳಿಗೆ ಒಂದು ಪ್ರಕಟಣೆ, ಏನು ಆದೇಶವನ್ನು ಕೊಟ್ಟಿರುವಂಥದ್ದು. ನೋಡಿ, ನೀವು ಏನು ಸೀಟುಗಳು ಉಳ್ಕೊಂಡಿದ್ದಾವೆ, ಹುದ್ದೆಗಳು ಇದ್ದಾವೆ, ಯಾವುದು ಅಲ್ಲಿ ನಿಮಗೆ ಡಾಕ್ಟರ್ ಬೇಕಾಗಿದ್ದರೆ, ನರ್ಸಿಂಗ್ ಬೇಕಾಗಿದ್ದರೆ, ಫಾರ್ಮಸಿಸ್ಟು, ಲ್ಯಾಬ್ ಟೆಕ್ನಾಲಜಿಸ್ಟು, ಇವುಗಳನ್ನು ನೀವು ಭರ್ತಿ ಮಾಡ್ಕೋಬೋದಂಥ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ನಾನು ನಿಮಗೆ ಲಿಸ್ಟನ್ನು ತೋರಿಸ್ತಾ ಇದ್ದೀನಿ, ಏನು ಹುದ್ದೆಗಳು ಇದ್ದಾವೆ, ಎಲ್ಲೆಲ್ಲಿದ್ದಾವೆ ಅಂತೇಳಿ. ಸೊ ಇಲ್ಲಿ ಮನೋತಜ್ಞರು ಅಂತ ಸೈಕಾಲಜಿಸ್ಟ್ ಬೇಕಾಗಿರುವಂಥದ್ದು ಬೆಂಗಳೂರು ಪರಪ್ಪಗ್ರಹದಲ್ಲಿ. ಅದನ್ನು ಬಿಟ್ಟರೆ ಬೇರೆ ಕಡೆ ಹೇಳೋದಾದರೆ ನೋಡಿ, ಇದು ಎಲ್ಲರಿಗೂ ಅನ್ವಯವಾಗುತ್ತೆ. ನಿಮಗೆ ಇದನ್ನು ಮುಂದೆ ಆಯಾ ಒಂದು ಸೆಂಟ್ರಲ್ ಜೈಲುಗಳಲ್ಲಿ ಅಥವಾ ಜೈಲುಗಳಲ್ಲಿ ಇದರ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಬಹುದು. ಬಿಟ್ಟಿರುವಂಥ ವಿಷಯ, ಇವರುಗಳಿಗೆ ಬಿಟ್ಟಿರುವಂಥ ವಿಷಯ. ಬೆಳಗಾವಿ ನೋಡ್ತಾ ಇದ್ದೀರಿ, ಬೆಳಗಾವಿ ಸೆಂಟ್ರಲ್ ಜೈಲಲ್ಲಿ ವೈದ್ಯಾಧಿಕಾರಿ, ಫಾರ್ಮಸಿಸ್ಟ್ ಹುದ್ದೆಗಳು ಎಲ್ಲದರಲ್ಲೇ ಒಂದೊಂದು ಇದ್ದಾವೆ. ಆಮೇಲೆ ಬಳ್ಳಾರಿಯಲ್ಲಿ ವೈದ್ಯಾಧಿಕಾರಿ ಬೇಕಾಗಿದೆ. ಅದಾದ ನಂತರ ನೆಕ್ಸ್ಟ್ ನಮ್ಮ ಧಾರವಾಡದಲ್ಲಿ ಈ ವೈದ್ಯಾಧಿಕಾರಿಗಳು ಮಾತ್ರ ಬೇಕಾಗಿರೋದು ಒಂದು ಹುದ್ದೆ ಇರುವಂಥದ್ದು. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಶುಷ್ಕಾಧಿಕಾರಿಗಳು ಮತ್ತು ಫಾರ್ಮಸಿಸ್ಟ್ ಎರಡೂ ಖಾಲಿದಾವೆ. ಇಲ್ಲಿ ಶುಷ್ಕಾಧಿಕಾರಿ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳು ಖಾಲಿ ಇರುವಂಥದ್ದು ಕಲಬುರಗಿಯಲ್ಲಿ. ಮತ್ತು ವಿಜಯಪುರದಲ್ಲಿ ಇಲ್ಲಿ ಶುಶ್ರೂಷಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಬೇಕಾಗಿದೆ. ಕ್ಷಮಿಸಿ, ಇಲ್ಲಿ ಬರೀ ವೈದ್ಯಾಧಿಕಾರಿಗಳು ಮಾತ್ರ ಬೇಕು. ನೆಕ್ಸ್ಟ್ ಇದು ಶಿವಮೊಗ್ಗ ಜಿಲ್ಲೆ ಒಳಗಡೆ ಯಾರಿಗಪ್ಪ ಅಂತಂದರೆ ಶುಷ್ಕಾಧಿಕಾರಿಗಳು ಮತ್ತು ಲ್ಯಾಬ್ ಟೆಕ್ನಾಲಜಿಸ್ಟ್. ಶುಷ್ಕಾಧಿಕಾರಿಗಳು 2 ಬೇಕು, ಲ್ಯಾಬ್ ಟೆಕ್ನಾಲಜಿಸ್ಟ್ 1 ಹುದ್ದೆ ಬೇಕಾಗಿದೆ ಶಿವಮೊಗ್ಗ ಜೈಲಲ್ಲಿ ಬೇಕಾಗಿರುವಂಥದ್ದು. ನೆಕ್ಸ್ಟು ಕಾರವಾರ ಜೈಲಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳು ಬೇಕಾಗಿದೆ, ವೈದ್ಯಾಧಿಕಾರಿ. ಮಡಿಕೇರಿ ಜೈಲಿನಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳು ಬೇಕಾಗಿದೆ 1, ಮತ್ತು ಮಂಗಳೂರಿನಲ್ಲಿ ಫಾರ್ಮಸಿಸ್ಟ್ ಹುದ್ದೆ ಮತ್ತು ವೈದ್ಯಾಧಿಕಾರಿಗಳು ಬೇಕಾಗಿದೆ. ನೋಡಿ, ಎಲ್ಲ ಕಡೆ ಒಂದೊಂದು ಹುದ್ದೆಗಳನ್ನು ಇವರು ರಿಲೀಸ್ ಮಾಡಿದ್ದಾರೆ. ಇದು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ ಭರ್ತಿ ಮಾಡಿಕೊಳ್ರಿ ಅಂಥೇಳಿ ಆದೇಶವನ್ನು ಆಯಾ ಒಂದು ಸೆಂಟ್ರಲ್ ಜೈಲುಗಳಿಗೆ ಇದನ್ನು ಮಾಹಿತಿಯನ್ನು ರವಾನಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಬಗ್ಗೆ ಪೇಪರಲ್ಲೋ ಅಥವಾ ವೆಬ್ಸೈಟ್ಗಳಲ್ಲಿ ಬರಬಹುದು. ನನಗೇನಾದರೂ ಗೊತ್ತಾದರೆ ಇದು ಭರ್ತಿ ಮಾಡ್ಕೋಬೇಕಾದ್ರೆ ಮತ್ತು ಅಪ್ಡೇಟ್ ಕೂಡ ಮಾಡ್ತೇನೆ. ಇದು ನಿಮ್ಗೆ ಗೊತ್ತಿರಲಿ ಅಂತೇಳಿ ಮಾಹಿತಿಯನ್ನು ತಲುಪಿಸಿರುವಂಥದ್ದು. ಯಾಕಂದರೆ ಜೈಲಲ್ಲಿ ಕೂಡ ಏನಪ್ಪ ಅಂದರೆ ಹುದ್ದೆಗಳು ಇರ್ತಾವೆ, ಜೈಲಲ್ಲಿ ಕೂಡ ಹಾಸ್ಪಿಟ್ಲ್ಗಳು ಇರ್ತವೆ, ಅಲ್ಲಿ ಕೂಡ ನಿಮ್ಗೆ ಭರ್ತಿ ಮಾಡ್ಕೊತಾರೆ, ಅಲ್ಲಿ ಕೂಡ ನಿಮ್ಗೆ ಜಾಬ್ ತೊಗೊತಾರೆ ಅಂತ ಅನ್ನೋದು ಮಾಹಿತಿ ಸಲುವಾಗಿ ವಿಡಿಯೋ ಮಾಡ್ತಾ ಇರುವಂಥದ್ದು.